ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ಭಾವವು ನಟನ ವಿಭವ. ನಾರಾಯಣ ನಾರಾಯಣ. ಭಾವವು ನಟನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ಪ್ರಕೃತಿಯು ನೇನೆ ಪುರುಷನು ನೇನೆ. ನಾರಾಯಣ ನಾರಾಯಣ. ಪ್ರಕೃತಿಯು ನೇನೆ ಪುರುಷನು ನೇನೆ. ಪ್ರಕೃತಿಯು ನೇನೆ ಪುರುಷನು ನೇನೆ. ಏಕೋ ನಾರಾಯಣ ನೀನೆ ಸದನ. ಏಕೋ ನಾರಾಯಣ ನೀನೆ ಸದನ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ. ಆ ನಲ್ಲತಿಂಗಿಯ ವಿಚಾರವಾಗಿ ಶನಿದೇವರಿಗೆ ಕೋಪೋದ್ರೇಕವನ್ನುಂಟು ಮಾಡಿ ಇಲ್ಲಿಗೆ 7 ವರ್ಷಗಳಾದರೂ ಆಕೆಯಲ್ಲಿ ಒಂದು ಅಪರಾಧವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಇರಲಿ, ನಾನೀಗಲೇ ಮಹಾದೇವನನ್ನು ಕಂಡು ಮುಂದಿನ ಕಾರ್ಯವನ್ನು ಕೈಗೊಳ್ಳುವೆ. ನಾರಾಯಣ ನಾರಾಯಣ. ಬಂಧು ನೇನೆ ಬಳಗವು ನೇನೆ. ನಾರಾಯಣ ನಾರಾಯಣ. ಬಂಧು ನೇನೆ ಬಳಗವು ನೇನೆ. ಬಂಧು ನೇನೆ ಬಳಗವು ನೇನೆ. ಏಕೋ ನಾರಾಯಣ ನೀನೆ ಸದನ. ಏಕೋ ನಾರಾಯಣ ನೀನೆ ಸದನ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ಭಾವವು ನಟನ ವಿಭವ. ಭಾವವು ನಟನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ. ಮಂತ್ರಿಯೇ. ಮಹಾಪ್ರಭು, ಸಾರ ಸುಖದಳು ಎನಗೆ ರಾಜ್ಯವು ಪಾರಮಾಯುವುದೇ. ಸಾರ ಸುಖದಳು ಎನಗೆ ರಾಜ್ಯವು ಪಾರಮಾಯುವುದೇ. ಮೀರಿ ಮೆರೆಯುತ್ತೆ ಧೀರನಾಗುತ್ತೆ. ಮೀರಿ ಮೆರೆಯುತ್ತೆ ಧೀರನಾಗುತ್ತೆ. ಸುರರಂ ಸುರ ರಾಜ್ಯನಂದದಿ. ಸುರರಂ ಸುರ ರಾಜ್ಯನಂದದಿ. ರಾಜ್ಯ ಭಾರ ರಚನೆಯಂತಿರ್ಬೋದು ವರಮಂತ್ರಿ ಶೇಖರ. ರಾಜ್ಯ ಭಾರ ರಚನೆಯಂತಿರ್ಬೋದು. ಚಂಡ ಬಾನವಿ ನಂತೆ ನಾನಿರೆ. ಚಂಡ ಬಾನವಿ ನಂತೆ ನಾನಿರೆ. ಮಂಡಲಾಧಿಪರೇ ಪುಂಡರಂ ಕಡಿ ಕಂಡ್ರಿ ಸೋತಲೆ. ಪುಂಡರಂ ಕಡಿ ಕಂಡ್ರಿ ಸೋತಲೆ. ಚಂಡ ವಿಕ್ರಮನಂತೆ ಮೆರೆಯುವೆ. ಚಂಡ ವಿಕ್ರಮನಂತೆ ಮೆರೆಯುವೆ. ರಾಜ್ಯ ಭಾರ ರಚನೆಯಂತೆ
ವರಮಂತ್ರಿ ಶೇಖರ ರಾಜ್ಯವಾರ ವಚನೆಯ ಓ ಮಂತ್ರಿ, ಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ಅದನ್ನು ತಿಳಿಸಿ ವಿಜ್ಞಾಪಿಸೋಣ ಪ್ರಭು. ರಾಜ ಲಾಲಿಸು ನೀನು ರಾಜ್ಯದ ವಿವರವ, ರಾಜ್ಯ ಲಾಲಿಸು ನೀನು ರಾಜ್ಯದ ವಿವರವ, ಮಾಜದಿ ಕೇಳುವೆ ರಾಜನೇ ಲಾಲಿಸು, ಮಾಜದಿ ಪೇಳುವೆ ರಾಜದೆ ಲಾಲಿಸು, ರಾಜ ಲಾಲಿಸು ನೀನು ರಾಜ್ಯದ ವಿವರವ, ಕಾಲ ಕಾಲಕ್ಕೆ ಮಳೆ ಇಳೆಗಳು ಬೀಳುತ್ತೆ, ಕಾಲ ಕಾಲಕ್ಕೆ ಮಳೆ ಇಳೆಗಳು ಬೀಳುತ್ತೆ, ಸತ್ಯ ಧರ್ಮವಿದು ನಡೆವಾರು ಪ್ರಜೆಗಳು, ಸತ್ಯ ಧರ್ಮವಿದು ನಡೆವಾರು ಪ್ರಜೆಗಳು, ರಾಜ್ಯ ಲಾಲಿಸು ನೀನು ರಾಜ್ಯದ ವಿವರವ, ರಾಜ್ಯದ ವಿವರವ, ರಾಜ್ಯದ ವಿವರವ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳು ಸುಖ ಸೌಖ್ಯದಿಂದ ಬಾಳ್ತಿರುವರು, ಮುಂದೇನಪ್ಪಣೆ ಮಹಾಪ್ರಭು? ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಸೈನ್ಯಾಧೀಕ್ಷಣೆ ಬೆಳೈ ಸೈನ್ಯಾಧೀನಾಂತಾನೆ ನಮ್ಮ ಸೈನ್ಯದ ರೀತಿಯ ಬೆಳೈ ಬೆಳೈ ಸೈನ್ಯಾಧೀನಾಂತಾನೆ ನಮ್ಮ ಸೈನ್ಯದ ರೀತಿಯ ಬೆಳೈ ಸಯಾಷಣೆ ಸೋತಾಲಿರೋತಿಹ ಶತ್ರು ರಾಜರು, ಸುತ್ತಲಿರೋತಿಹ ಶತ್ರು ರಾಜರು ಕಪ್ಪ ಕಾಣಿಕೆಯ ಸಂದಾಪಿಸುವರೆ, ಬೆಳೈ ಸೈನ್ಯಾಧೀನಾಂತಾನೆ ನಮ್ಮ ಸೈನ್ಯದ ರೀತಿಯ ಬೆಳೈ. ಸೈನ್ಯಾಧೀಕ್ಷಣೆ, ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ತಿಳಿಸುವಂತರಾಗಿ. ಉಪಾತಿಯ ಲಾಲಿಸೈ ಹೇಳುವ ಮರಿಯಲು, ಉಪಾತಿಯ ಲಾಲಿಸೈ, ಉಪಾತಿಯ ಲಾಲಿಸೈ ಹೇಳುವ ಮರಿಯಲು, ಉಪಾತಿಯ ಲಾಲಿಸೈ ಮಾರೇ ಕಳ್ಳಾಟಳಿಪ ಮಂಡೇಗಂಡಿಲಿ, ಕಳ್ಳಾಟಳಿಪ ಮಂಡೇಗಂಡಿಲಿ, ಕಳ್ಳ ಪ್ರಜಾಲೆ, ಕಳ್ಳ ಪ್ರಜಾಲೆ ನರೇಂದ್ರ ಜಗಗಳು, ಭೂಪಾತಿಯ ಲಾಲಿಸೈ ಹೇಳುವ ಪರಿಯಲು, ಭೂಪಾತಿಯ ಲಾಲಿಸೈ ಮಾರೇ ಸೈನ್ಯಾಧೀಕ್ಷಣೆ ಕಪ್ಪ ಕಾಣಿಕೆಗಳ ಸಂಗೋಪಿಸುವೆ ನಾವು, ಕಪ್ಪ ಕಾಣಿಕೆಗಳ ಸಂಗೋಪಿಸುವೆ ನಾವು, ಈ ಬಾರಿ ಬೇಡುವೆ, ಈ ಬಾರಿ ಬೇಡುವೆ ವಿನಯದಿಂದ ಉಪಾತಿಯ ಲಾಲಿಸೈ ಹೇಳುವ ಪರಿಯಲು, ಉಪಾತಿಯ ಲಾಲಿಸೈ ಹಾಗಾಗಿ ನಮ್ಮ ಸೈನ್ಯವು ಶತ್ರುಗಳನ್ನು ಅಡಗಿಸಿ ಮಿತ್ರರನ್ನು ಬಂಧಿಸಿ ತಮ್ಮ ಶರಣ ಸೇವಕರಾಗಿ ಅವರು ಮುಂದೇನಪ್ಪಡೆ. ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಕುಳಿತುಕೊಳ್ಳಿ. ಚಾರಣೆಯ ಸಮಾಚಾರವೇನು ಮಂತ್ರಿಯೇ?
ಸೈನಾಧೀಕ್ಷರೇ, ನಿನ್ನಂತ ಮಂತ್ರಿಯು ನಿನ್ನಂತ ಸೈನಾಧೀಕ್ಷನು ನನ್ನ ಆಸ್ಥಾನದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಕುಂದು ಕೊರತೆಗಳೆಂದರೇನು? ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಚಾರಣೆ ಸಮಾಚಾರವೇನು? ಏನು? ಶನಿದೇವರು ಬಂದು ದ್ವಾರದಲ್ಲಿ ಕಾಯ್ದಿರುವರೆ. ಮಂತ್ರಿಯೇ, ಮಹಾಪ್ರಭು, ಶನಿದೇವರು ಬಂದು ದ್ವಾರದಲ್ಲಿ ಕಾಯ್ದಿರುವರಂತೆ. ಅವರನ್ನು ಗೌರವದಿಂದ ಕರೆತರೋಣ, ಬನ್ನಿ. ಆಗಬಹುದು. ಹಾಗೆ ಪೂಜಾ ಸಾಮಗ್ರಿಗಳನ್ನು ಹಂಚಿಕೊಳ್ಳಿ, ಅವರಿಗೆ ಪಾದ ಪೂಜೆಯನ್ನು ಮಾಡೋಣ. ಅಲ್ಲೆಲ್ಲ ಆ ಕಡೆ ಇಕ್ಕೆ. ಮಹಾದೇವರಿಗೆ ವಂದಿಸುವೆನು. ವಂಗರಾಜ, ನಿನಗೆ ಮಂಗಳವಾಗಲಿ. ಹಲವು ಕಲದಿ ನಿನ್ನ ಹಂಬಲವೆನ್ನೆಗೆ. ವಂಗರಾಜ, ಹಲವು ಕಲದಿ ನಿನ್ನ ಹಂಬಲವೆನ್ನೆಗೆ, ಹಲವು ಕಲದಿ ನಿನ್ನ ಹಂಬಲವೆನ್ನೆಗೆ, ಹಲವು ಕಲದಿ ನಿನ್ನ ಹಂಬಲವೆನ್ನೆಗೆ, ಹಲವು ಕಲದಿ ನಿನ್ನ ಹಂಬಲವೆನ್ನೆಗೆ, ಒಲಿದು ಪಾಲಿಸಬೇಕೋ ಕಾಕಾವಾಹನ, ಒಲಿದು ಪಾಲಿಸಬೇಕೋ ಕಾಕಾವಾಹನ. ದಯಮಾಡೋ ಸ್ವಾಮಿ, ದಯಮಾಡೋ ಸ್ವಾಮಿ, ದಯಮಾಡೋ ನಿನ್ನ ಪಾದ ಸೇವಕ ನಾನು, ದಯಮಾಡೋ ಸ್ವಾಮಿ. ಚಿರಪರಗತಿ ನೀನೆ ಸೂರ್ಯ ತನಯನೆ, ಚಿರಪರಗತಿ ನೀನೆ ಸೂರ್ಯ ತನಯನೆ, ಚಿರಪರಗತಿ ನೀನೆ ಸೂರ್ಯ ತನಯನೆ, ಚಿರಪರಗತಿ ನೀನೆ ಸೂರ್ಯ
ತನಯನೆ ಇರ ಪರಗತಿ ನೀನೆ ಸೂರ್ಯ ತನಯನೆ ಒಲಿದು ಪಾಲಿಸಬೇಕು ಪಾಕವಾಹನ ಒಲಿದು ಪಾಲಿಸಬೇಕು ಪಾಕವಾಹನ ದಯ ಮಾಡೋ ಸ್ವಾಮಿ ದಯ ಮಾಡೋ ಸ್ವಾಮಿ ದಯ ಮಾಡೋ ನಿನ್ನ ಪಾದ ಸೇವಕ ನಾನು ದಯ ಮಾಡೋ ಸ್ವಾಮಿ ದಯ ಮಾಡೋ ಪೂಜ್ಯರಿಗೆ ವಂದಿಸಲು ವಂಗರಾಜ ನಿನಗೆ ಮಂಗಳವಾಗಲಿ. ಮಹಾದೇವ, ತಾವು ಬಂದು ನನ್ನ ಭವನಕ್ಕೆ ಬಂದು ನನ್ನ ಭವನವೆಲ್ಲ ಪವಿತ್ರವಾಯಿತು. ಈಗ ಬಂದ ಸಮಾಚಾರವನ್ನು ತಿಳಿಸಿದರೆ ಖಂಡಿತವಾಗಿಯೂ ನಾನು ನೆರವೇರಿಸಿಕೊಡುವೆನು. ವಂಗರಾಜ, ನಾನೊಂದು ಮಹತ್ ಕಾರ್ಯವಾಗಿ ನಿನ್ನಲ್ಲಿ ಬಂದಿರುವೆನು. ಆ ಕಾರ್ಯವನ್ನು ನಡೆಸಿಕೊಡುವೆಯಾ ವಂಗರಾಜ? ಏನು ನನ್ನಿಂದ ಮಹಾತ್ಮವಾದ ಕಾರ್ಯವೇ? ಹೌದು ಖಂಡಿತವಾಗಿಯೂ ನಡೆಸಿಕೊಡುವೆನು. ಅದೇನೆಂಬುದನ್ನು ತಿಳಿಸುವಂತರಾಗಿ ಆ ಕಾರ್ಯವನ್ನು ನೆರವೇರಿಸಿಕೊಡುತ್ತೇನೆಂದು ಕರಭಾಷೆಯನ್ನು ಕೊಟ್ಟರೆ ತಿಳಿಸುವೆನು. ಏನು ಈ ನಿನ್ನ ಭಕ್ತನ ಮೇಲೆ ನಿನಗೆ ಸಂಶಯವೇ? ಪರಮಾತ್ಮ, ಆ ಸೂರ್ಯ ಚಂದ್ರ ಸಾಕ್ಷಿಯು ನಾನು ನಡೆಸಿಕೊಡುವೆನು. ಅದೇನೆಂಬುದನ್ನು ತಿಳಿಸುವಂತರಾಗಿ ಈಗ ಕೇಳುವಂಗೆ ರಾಜ, ಕಾಶ್ಮೀರ ನಗರವನ್ನು ಆಡುವ ವಿಜಯ ಸಿಂಹರಾಜನೊಡನೆ ನೀನು ನಾಳೆ ಸೂರ್ಯೋದಯದ ನಂತರ ಪಗಡೆಯನ್ನಾಡು. ಆತನ ರಾಜ್ಯ ಸಕಲೈಶ್ವರ್ಯವನ್ನೆಲ್ಲ ಪಗಡೆಯಾಟದಲ್ಲಿ ನಿನ್ನ ವಶ ಮಾಡುತ್ತೇನೆ. ಇದಕ್ಕೆ ಏನು ಹೇಳುವೆ ಹೇಳುವಂಗೆ ರಾಜ? ಅಯ್ಯೋ ವಿಧಿಯೇ, ಎಂತ ಉಭಯ ಸಂಕಟಕ್ಕೆ ಗುರಿಯಾದೆನು. ಸರಿ ಸಮಾನನಾದ ರಾಜನನ್ನು ಪಗಡೆ ಆಡಲು ಕರೆಯುವುದು ಹೇಗೆ? ಅಂತ ಸತ್ಯವಂತನಾದ ರಾಜನನ್ನು ಕರೆಯುವುದು ಹೇಗೆ? ಏನು ಮಾಡಲಿ? ಮಹಾತ್ಮರಿಗೆ ಕೋಪ ಬರುವುದು, ಹೋಗದಿದ್ದರೆ ಹೋದರೆ ಅಯ್ಯೋ ವಿಧಿಯೇ, ವಂಗರಾಜ ಹೋಗುವುದೇ ಸರಿ. ಏಕೆ ಚಿಂತಿಸುವೆ? ಸಾಕು ಬಿಡು ಬಿಡು ವಂಗರಾಜನೆ, ಏಕೆ ಚಿಂತಿಸುವೆ? ಏಕೆ ಚಿಂತಿಸುವೆ? ಸಾಕು ಬಿಡು ಬಿಡು ವಂಗರಾಜನೆ, ಏಕೆ ಚಿಂತಿಸುವೆ? ಬೇಗ ಹೋಗಿ ಕಾಶಿರಾಜನ ಬಳಿಗೆ ನೀನು ಪಗಡೆಯಾಡು. ಬೇಗ ಹೋಗಿ ಕಾಶಿರಾಜನ ಬಳಿಗೆ ನೀನು ಪಗಡೆಯಾಡು. ಅವನ ಸರ್ವಸ್ವವನು ಎಲ್ಲ, ಅವನ ಸರ್ವಸ್ವವನು ಎಲ್ಲ ನಿನ್ನ ವಶವ ಮಾಡುವೆನು. ಏಕೆ ಚಿಂತಿಸುವೆ? ಸಾಕು ಬಿಡು ಬಿಡು ವಂಗರಾಜನ, ಏಕೆ ಚಿಂತಿಸುವೆ? ವಂಗರಾಜ, ಮಹಾದೇವ, ಇದಕ್ಕೆ ನೀನು ಏನು ಹೇಳುವೆ ಹೇಳು ವಂಗರಾಜ? ತಮ್ಮ ಅಪ್ಪಣೆ ಅಂತಲೇ ನಾಳೆ ಸೂರ್ಯೋದಯ ಆಗೋದ್ರೊಳಗಾಗಿ ನಾನು ಕಾಶಿ ಪಟ್ಟಣಕ್ಕೆ ಹೋಗುವೆನು ಪಗಡೆಯನ್ನಾಡಲು. ತಮ್ಮ ಇಷ್ಟದಂತೆ ಆಗಲಿ, ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ವಿಜಯಶಾಲಿಯಾಗಿ ಹಿಂತಿರುಗು ವಂಗರಾಜ, ನಿನಗೆ ಶುಭವಾಗಲಿ. ನಾನಿನ್ನು ಬರುವೆನು. ಇಳೆಯೋಳಿದ ಧರ್ಮಂಗಳಂ ನುಳಿಯದೆ ಇಳೆಯೋಳಿದ ಧರ್ಮಂಗಳಂ ನುಳಿಯದೆ ಶಂಕರನಂ ಭಜಿಸಿ ಸುಖಿ ಪರೇ ಜನರೋ.
ಮಹಾಮಂತ್ರಿ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳನ್ನು ಸುಖ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿರುವರೇ? ಮಹಾಪ್ರಭು, ಸುಖ ಸಂತೋಷದಿಂದ ಕಾಲ ಕಳೆಯುತ್ತಿರೋ ಮತ್ತೇನ ಪಡೆ ಮಹಾಪ್ರಭು? ಮಹಾಮಂತ್ರಿ, ಈ ದಿನವಾದರೂ ನನ್ನ ಎಡಭುಜವು ಮತ್ತು ನನ್ನ ಎಡಗಣ್ಣು ಹಗುರುತ್ತಿರುವುದು. ಇದರಿಂದ ಜಯವೋ ಅಪಜಯವೋ ನನಗೆ ತಿಳಿಯದು ಮಂತ್ರಿ. ಮಹಾಪ್ರಭು, ಮಂತ್ರಿ, ದ್ವಾರದಲ್ಲಿ ಏನೋ ರಥದ ಶಬ್ದವು ಕೇಳಿ ಬರುತ್ತಿರುವುದು. ಅದೇನೆಂಬುದನ್ನು ಬೇಗನೆ ತಿಳಿದುಕೊಂಡು ಬಾ. ಮಹಾಪ್ರಭು, ವಂಗಗೋಪಾಲನ ಆಗಮನವಾಗುತ್ತಿರುವುದು. ಏನು, ಈ ದಿನ ವಂಗರಾಜನು ನನ್ನ ಆಸ್ಥಾನಕ್ಕೆ ಬರುತ್ತಿರುವನೇ? ಹೌದು ಬೇಷ್, ಮಹಾಪ್ರಭು. ಬಹಳ ಸಂತೋಷ. ಆತನನ್ನು ಸಕಲ ಮರ್ಯಾದೆಗಳನ್ನು ನನ್ನ ರಾಜಾಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ವಂಗರಾಜನಿಗೆ ನಮಸ್ಕರಿಸಿ. ವಿಜಯಸಿಂಹರಾಜ, ನಿನಗೆ ಮಂಗಳವಾಗಲಿ. ವಂಗರಾಜ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ವಂಗರಾಜ, ತಾವುಗಳು ಇದ್ದಕ್ಕಿದ್ದಂತೆ ನನ್ನ ರಾಜಾಸ್ಥಾನಕ್ಕೆ ಬರಲು ಕಾರಣವಾದರೆ ಏನು ವಂಗರಾಜ? ವಿಜಯಸಿಂಹರಾಜ, ಬೇಸಿಗೆಯ ಮಾಸವಾದ್ದರಿಂದ ಬೇಸರಿಕೆ ಎತ್ತದು ಲೆತ್ತವನ್ನಾಡಿ ಚಿತ್ತವನ್ನು ಸರಿಪಡಿಸಿಕೊಂಡು ಹೋಗಬೇಕೆಂದು ಬಂದಿರುವೆನು. ಇದಕ್ಕೆ ಏನು ಹೇಳುವೆ? ವಂಗರಾಜ, ಈ ಪಗಡಿ ಆಟದಿಂದ ಹಿಂದೆ ನಳಚಕ್ರವರ್ತಿ ಮತ್ತು ಧರ್ಮರಾಜರು ಇನ್ನೂ ಮುಂತಾದ ರಾಜಾದಿರಾಜರು ಅನೇಕ ಕಷ್ಟಗಳನ್ನು ಪಡೆದಿಲ್ಲವೇ? ಬೇಡ, ಈ ವಂಗರಾಜ ಈ ಪಗಡಿ ಆಟವನ್ನು ನಿಲ್ಲಿಸು. ಛೇ, ಕುರಿಯಂತೆ 106 ವರ್ಷ ಬಾಳುವುದಕ್ಕಿಂತ ಧೀರ ವೀರ ನೆನೆಸಿಕೊಂಡು 3 ದಿನ ಬಾಳಿದರೆ ಸಾಲದೆ ಸರಿ ಸಮಾನನಾದ ರಾಜನು ಬಂದು ಪಗಡೆ ಆಟಕ್ಕೆ ಕರೆದರೆ ಬಾರದೆ ಹೋಗುವುದು. ಇದು ನಿನಗೆ ಸರಿಯೇ? ಈ ವಂಗರಾಜರಾಜರು ನನ್ನನ್ನು ಪಗಡಿ ಆಟ ಹೊರಲು ನಿರ್ಬಂಧಪಡಿಸಿದರು. ಇದರಿಂದ ಎಷ್ಟೇ ಲೋಪಗಳಿದ್ದರೂ ಸರಿಯೇ, ನಾನು ಈ ವಂಗರಾಜನಲ್ಲಿ ಪಗಡಿ ಆಟವನ್ನು ಆಡಲು ಒಪ್ಪಿಕೊಳ್ಳುವನು. ವಂಗರಾಜ, ವಿಜಯಸಿಂಹರಾಜ, ಬಾ, ಪಗಡಿ ಆಟವನ್ನು ಆಡೋಣ. ಈಗ ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಬಾರೈ ವಿಜಯನೇ ಪಗಡೆಯ ನಾಡುವ, ಬಾರೈ ವಿಜಯನೇ ಪಗಡೆಯ ನಾಡುವ, ಮನದಲ್ಲಿ ದುಗುಡವ ಪಡೆದೆ ನೀನಾಡೈ. ಮನದಲ್ಲಿ ದುಗುಡವ ಪಡೆದೆ ನೀನಾಡೈ. ವಿಜಯಸಿಂಹರಾಜ, ಎನ್ನೆಯ ದೇಶವ ಸನ್ನುತ್ತಲಿಡುವೆನೋ. ವಿಜಯಸಿಂಹರಾಜ, ಎನ್ನೆಯ ದೇಶವ ಸನ್ನುತ್ತಲಿಡುವೆನೋ, ಖಿನ್ನತೆ ತೊರೆಯದೆ ಆಡೈದಾಳಗಳ, ಖಿನ್ನತೆ ತೊರೆಯದೆ ಆಡೈದಾಳಗಳ. ಬಾರೈ ವಿಜಯನೇ ಪಗಡೆಯ ನಾಡುವ, ಮನದಲ್ಲಿ ತೂಗುಡವ ಹೊಡೆದೆ ನೀನಾಡೈ. ವಿಜಯಸಿಂಹರಾಜ, ಈಗ ನನ್ನ ಆಟವೇ ಗೆದ್ದಿರುವುದು. ಇದಕ್ಕೆ ಏನು ಹೇಳುವೆ? ಪಣವಾಗಿ ಏನಿಡುವೆ? ವಂಗರಾಜ,
ನೋಡು ಎನ್ನ ದಾಳ ಜತ್ತಿದ ಸೋತೆಯ ಆಟ ಇದು ಶೂರರ ಆಟದ ನಡೆದೇ ಸರಿ. ವಂಗರಾಜ, ಪಗಡೆಯಾಟವು ಬಹಳ ಚೆನ್ನಾಗಿ ನಡೆಯುತ್ತಿದೆ. ನಡೆಯಲಿ. ವಿದೇಶಿ ಮಹಾರಾಜ, ನನ್ನ ಆಟವೇ ಗೆದ್ದಿರುವುದು. ಇದಕ್ಕೆ ಏನು ಹೇಳುವೆ? ನಿನ್ನ ದೇಶ ಕೋಶಗಳನ್ನೆಲ್ಲ ನನ್ನ ವಶಕ್ಕೆ ಕೊಟ್ಟು ಬೇಗನೆ ನನ್ನ ರಾಜ್ಯವನ್ನು ಬಿಟ್ಟು ಹೊರಡು. ಅಯ್ಯೋ ಪರಮಾತ್ಮ, ಬೇಸರಿಕೆಯಿಂದ ಆಡುವುದಕ್ಕೆ ಹೋಗಿ ನನ್ನ ಸಕಲ ಸಾಮ್ರಾಜ್ಯವನ್ನು ಸದಾ ಈ ವಂಗರಾಜನಿಗೆ ಸೋತು ಹೋದೆನಲ್ಲ. ವಂಗ ಮಹಾರಾಜರಿ, ಸ್ವಲ್ಪ ಸೈರಿಸಿ. ಮಂತ್ರಿಶೇಖರ, ಮಹಾಪ್ರಭು, ಬೇಗನೆ ನಮ್ಮ ಅರಮನೆಗೆ ಹೋಗಿ ನನ್ನ ಸತಿಯಾದ ನಲತಂಗ ದೇವಿಯನ್ನು ಮತ್ತು ನನ್ನ 7 ಜನ ಮಕ್ಕಳನ್ನು ಬೇಗನೆ ನನ್ನ ರಾಜಾಸ್ಥಳಕ್ಕೆ ಕರೆದುಕೊಂಡು ಬಾ. ಆಗಬಹುದು ಪ್ರಭು. ಆರ್ಯಪುತ್ರ, ಇದೇನಿದು? ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಸ್ವಾಮಿ? ದೇವಿ, ಉಲೂಗಿರಿ, ಇದೇನು ಸ್ವಾಮಿ? ಮಾತೇನು ನೋಡ್ಕೊಳ್ಳೋ. ಉಲೂಗಿರಿ, ನಲತಂಗ, ಪ್ರಾಣೇಶ್ವರ, ಎಲ್ಲ ವ್ಯಸನದ ವಿಚಾರವನ್ನು ಹೇಳುವುದು ದೇವಿ. ಏನಾಯ್ತು ಸ್ವಾಮಿ? ಇದೇಕೆ ಸ್ವಾಮಿ? ನಾನು ಆ ಕಡೆಗೆ ಹೋದ್ರೆ ನೀನು ಬಾ, ನಾನು ಹಿಂದೆ. ನಾನು ಆ ಕಡೆಗೆ ಹೋದ್ರೆ ನೀನು
ಅಯ್ಯ ವಂಗರಾಜರೇ, ಸ್ವಲ್ಪ ಶಾಂತರಾಗಿರಿ. ಎಲ್ಲೋ ವಿಜಯಸಿಂಹನ ವಂಗರಾಜ, ನಿನ್ನ ಕಿರೀಟವು ಸ್ವಾಮಿ ಗಂಗೋತ್ರವನ್ನು ತರಿಸಿ ನನ್ನದೇನು ಎಳ್ಳಿನಷ್ಟು ಇಲ್ಲವೆಂದು ಎಲ್ಲ ದಾರೆ ಎರೆದು ಕೊಡು. ಅಯ್ಯೋ ಪರಮಾತ್ಮ, ಈ ವಂಗರಾಜನಾದರೂ ಈ ರಾಜ್ಯ ಕೋಶಾದಿಗಳನ್ನು ದಾರಿ ಎರೆದುಕೊಂಡು ಹೇಳ್ತಿರುವನು. ವಂಗರಾಜ, ವಿಜಯಸಿಂಹರಾಜ, ವಿಜಯಸಿಂಹರಾಜ, ಮಹಾರಾಜ, ಇದು ನನ್ನ ಸಕಲ ವಸ್ತ್ರಾಭರಣಗಳನ್ನು ಮತ್ತು ಈ ರಾಜ್ಯ ಕೋಶಗಳನ್ನು ನಿನಗೆ ದಾರಿ ಎರೆದು ಕೊಡುವೆನು, ತೆಗೆದುಕೋ. ಮಂತ್ರಿಗಳೇ, ಮಹಾಪ್ರಭು, ಆತನ ಪತ್ನಿ ಧರಿಸಿರುವ ಪಟ್ಟೆ ಸೀರೆ ಆ ವಸ್ತ್ರಾಭರಣಗಳನ್ನು ಎಲ್ಲವನ್ನು ಕಳಿಸಿಡ್ದು. ಆಗಲಿ ಮಹಾಪ್ರಭು. ಅಯ್ಯ ಮಂತ್ರಿ ಶೇಖರ, ಬೇಡ, ಎಲ್ಲ ಹೆಂಡತಿ ಧರಿಸಿರುವ ವಸ್ತ್ರಾಭರಣಗಳನ್ನು ಮಾತ್ರ ತೆಗೆದುಕೊಳ್ಳಬೇಡ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಬೇರೆ ಕಳಿಸಿಡು. ಅಯ್ಯೋ ಅಯ್ಯ ಪರಮಾತ್ಮ, ವಂಗರಾಜರೇ, ಇದು ನಾನೇ ಕೊಡುವೆನು. ಕೊಡುವೇನು ಒಡವೆಯ ವಂಗಭೂಪಾಲರೇ. ಕೊಡುವೇನು ಒಡವೆಯ ವಂಗಭೂಪಾಲರೇ. ಕೊಡುವೇನು ಕೋಲೆ ಜುಮುಕಿ ಸದಾ ಸದಾ ತೆಗೆದುಕೊಳ್ಳಿ ವಂಗಭೂಪಾಲರೇ, ತೆಗೆದುಕೊಳ್ಳಿ.
ಮಂತ್ರಿಯೇ, ಆ ಮಕ್ಕಳು ಧರಿಸಿರುವ ಆಭರಣಗಳನ್ನೆಲ್ಲ ಕಳಿಸಿಟ್ಟದು. ಅಯ್ಯೋ ಪರಮಾತ್ಮ, ಅಯ್ಯ ವಂಗರಾಜ, ಇಲ್ಲಿ ಹೇಳಿದ್ರು ಕೇಳಿ. ಆ ಮಕ್ಕಳು ಧರಿಸಿರುವ ವಸ್ತ್ರಾಭರಣಗಳನ್ನು ಮತ್ತು ಪೀತಾಂಬರಗಳನ್ನು ಮಾತ್ರ ತೆಗೆದುಕೊಳ್ಳಬೇಡ, ಅವುಗಳನ್ನು ಬಿಟ್ಟು ಬಿಡು ವಂಗರಾಜ. ಅಮ್ಮ, ಆ ಮಹಾರಾಜರಿಗೆ ಹೇಳಿ ನಮ್ಮ ಒಡವೆಗಳನ್ನಾದರೂ ಬಿಡುವಂತೆ ಹೇಳಮ್ಮ. ನಿಮ್ಮ ತಂದೆಯವರು ಅಯ್ಯೋ ಮಂದ ಭಾಗ್ಯನಾದ ಈ ನನ್ನ ಒಡೆದಲ್ಲಿ ನೀವೇತಕ್ಕೋಸ್ಕರವಾಗಿ ಜನಿಸಿದರು ಕುಮಾರಿನ. ಇನ್ನು ಮುಂದೆ ನಿಮ್ಮ ಪಾಡೇಲಾಗುವುದು ಶ್ರೀಹರಿಯೇ ಬಲ್ಲ. ಅಯ್ಯ ವಂಗರಾಜ, ಕೋಪಿಸಲಾಗದು, ತೆಗೆದುಕೋ. ಮಕ್ಕಳು ಕನ್ನ ಮಗಳಿರ ಈ ಒಡವೆಗಳನ್ನು ಈ ವಂಗರಾಜನಿಗೆ ತೆಗೆದುಕೊಟ್ಟು ಬಿಡಿ. ಸ್ವಾಮಿ, ನಮ್ಮ ತಂದೆ ತಾಯಿಗಳ ಒಡವೆಗಳನ್ನು ತೆಗೆದುಕೊಂಡಿದ್ದಲ್ಲದೆ ನಮ್ಮ ಒಡವೆಗಳನ್ನು ತೆಗೆದುಕೊಳ್ಳಬೇಕೆ? ಇದೋ ಕೊಡುವೆವು, ತೆಗೆದುಕೊಳ್ಳಿ. ಇನ್ನೇಕೆ ಅವಕಾಶ ಅವಕಾಶ ಬೇಗನೆ ನನ್ನ ರಾಜ್ಯವನ್ನು ಬಿಟ್ಟು. ಮಂತ್ರಿಯೇ, ನಿನ್ನ ಮಂತ್ರಿ ಮಾನ್ಯರನ್ನೆಲ್ಲ ನನ್ನ ಅಧೀನದಲ್ಲಿ ಇರುವಂತೆ ಆಜ್ಞೆ ಮಾಡಿ ನೀನು ಬೇಗನೆ ನನ್ನ ರಾಜ್ಯವನ್ನು ಬಿಟ್ಟು ಹೊರಡೋ. ಮಹಾಮಂತ್ರಿ, ಹಿಂದಿಗೆ ಈ ರಾಜ್ಯಕ್ಕೂ ನನಗೂ ಋಣಾನು ಸಂಬಂಧವು ತೀರಿ ಹೋಯಿತು. ಇನ್ನು ಈ ವಂಗರಾಜನ ಆಜ್ಞೋದ್ಧಾರಕನಾಗಿ ಈ ರಾಜ್ಯವನ್ನು ಪರಿಪಾಲಿಸಿಕೊಂಡಿರು.
ನಾನು ಈ ವಂಗರಾಜನ ಆಜ್ಞೆಯಂತೆ ಈಗಲೇ ರಾಜ್ಯವನ್ನು ಬಿಟ್ಟು ಹೊರಡುತ್ತಿದ್ದೇನೆ. ಮಂತ್ರಿ, ನೀನು ನಮಗೋಸ್ಕರವಾಗಿ ಎಂದಿಗೂ ಚಿಂತಿಸಬೇಡ ಮಂತ್ರಿ. ಕರ್ಮ ಅರಿಯುವ ತನಕ ಮರ್ಮವನ್ನು ಬಿಡಬೇಡವೆಂದಂತೆ ನಮ್ಮ ಗ್ರಹಚಾರ ಕಾಲವು ತಿರುವ ತನಕ ನಾವು ಎಲ್ಲಿಯಾದರೂ ಕಾಲವನ್ನು ಕಳೆದ ನಂತರ ಬಂದು ನಿನ್ನನ್ನು ಕಾಣುತ್ತೇನೆ. ನಾವಿನ್ನು ಹೋಗಬರಲೇ ಮಂತ್ರಿ? ಎಲ್ಲವೇ ಮನೆ ನಿನ್ನ ಸತಿಸುತರನ್ನು ಕರೆದುಕೊಂಡು ನನ್ನ ರಾಜ್ಯವನ್ನು ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ಮುಂದೆ ಅಯ್ಯೋ ಪ್ರಾಣೇಶ್ವರಿ, ಸರ್ಪದ ಎಡೆಯ ನೆರಳಿನಲ್ಲಿ ಗಿಡಮರಿಯು ವಾಸ ಮಾಡಬಲ್ಲದೆ ಇನ್ನು ನಾವಿಲ್ಲಿಯೇ ಇದ್ದರೆ ಈ ವಂಗರಾಜನಾದರೂ ನಮಗಿನ್ನಂತಹ ಕಠಿಣವಾದ ಕಷ್ಟಗಳನ್ನು ಕೊಡುವನು. ಆದ್ದರಿಂದ ಈ ಮಕ್ಕಳನ್ನು ಕರೆದುಕೊಂಡು ಬೇಗನೆ ಎಲ್ಲಿಯಾದರೂ ಹೋಗೋಣ. ನಡೆ ಪ್ರಾಣೇಶ್ವರಿ. ಮಕ್ಕಳೇ ಬಂದಿರಿ. ಎಲೆ ಚಾರನೆ, ನಮ್ಮ ಪಟ್ಟಣದಲ್ಲಿ ವಿಜಯಸಿಂಹನಿಗಾಗಲಿ ಆತನ ಹೆಂಡತಿ ಮಕ್ಕಳಿಗಾಗಲಿ ಯಾರಾದರೂ ಕುಡಿಯಲು ನೀರು, ತಿನ್ನಲು ಅನ್ನ, ಒದೆಯಲು ಬಟ್ಟೆ ಕೊಟ್ಟಂತವರಿಗೆ ಅವರನ್ನು ಕಾರಾಗೃಹದಲ್ಲಿ ಇರಿಸೋ. ಈ ವಂಗರಾಜನಾದರೂ ನಮ್ಮನ್ನು ಈ ಪಟ್ಟಣದಲ್ಲಿ ಎಲ್ಲಿಯೂ ಕುಡಿದಂದು ಆಜ್ಞೆ ಮಾಡುತ್ತಿರುವುದು. ಅಯ್ಯೋ ಪ್ರಾಣೇಶ್ವರಿ, ಹೇಳುವುದು ಕೇಳುವುದು ಹೋಗರಿ. ಸ್ವಾಮಿ, ಮಕ್ಕಳಿನ ಅಲ್ಲಲ್ಲ ಅಂತ ಭಾಗ್ಯರಾದ ಮಕ್ಕಳಿನ ಇಲ್ಲಿ ಬನ್ನಿ. ಇನ್ನ ಹೊರಡಲಿಲ್ಲವೇ? ಬೇಗನೆ ದೇವಿ, ಎಡೆ ದೇವಿ, ಮಕ್ಕಳನ್ನು ಕರೆದುಕೊಂಡು ನಾವು ಈ ರಾಜ್ಯವನ್ನು ಬಿಟ್ಟು ಹೊರಟು ಹೋಗೋಣ. ಹಾಗೆ ಆಗಲಿ ನಡೆಯಿತು ಸ್ವಾಮಿ.
ರಾಜ್ಯವನ್ನು ಕಳೆದುಕೊಂಡು ಪರಾಜಿತರಾದರು. ದೇವಿ, ಈ ರಾತ್ರಿ ದೇವಿ ನಡೆಯನ್ನು ಮುಂದಕ್ಕೆ ಹೋಗೋಣ. ನಡೆಯಿರಿ ಸ್ವಾಮಿ. ಪಡೆದೊಡಿದವರನ್ನು ನಾಂಬಿಡೆ, ಪಡೆದೊಡಿದವರನ್ನು ನಾಂಬಿಡೆ, ಪಡೆದೊಡಿದವರನ್ನು ನಾಂಬಿಡೆ. ಹರಿಗಳ ವಿಧೇಯರು ಸುರಪತಿ ಮುನಿಗಳು ಪರಿಪರಿಯಿಂದಲೇ ನರಳುವರು. ಹರಿಗಳ ವಿಧೇಯರು ಸುರಪತಿ ಮುನಿಗಳು ಪರಿಪರಿಯಿಂದಲೇ ನರಳುವರು. ಇಂದಿನ ದಿನದಿ ಬಂದಿನ ರಾಶಿಗೆ, ಇಂದಿನ ದಿನದಿ ಬಂದಿನ ರಾಶಿಗೆ ಬಂದಿದ್ದ ಮೂಡನೆ ಬಹುಚಲತಿ, ಬಂದಿದ್ದ ಮೂಡನೆ ಬಹುಚಲತಿ, ಬಂದಿದ್ದ ಮೂಡನೆ ಬಹುಚಲತಿ. ಎನ್ನಯ ಮಹಿಮೆಯ ಅರಿಯದ ನೀನು, ಎನ್ನಯ ಮಹಿಮೆಯ ಅರಿಯದ ನೀನು ಮೋಳಯಾಟವ ಹಾಡಿದಯ. ಎನ್ನಯ ಮಹಿಮೆಯ ಅರಿಯದ ನೀನು ಮೋಳಯಾಟವ ಹಾಡಿದಯ. ಸಣ್ಣ ತಾಕ್ಷದಿ ಬಂದು ಒದಗುದ, ಸಣ್ಣ ತಾಕ್ಷದಿ ಬಂದು ಒದಗುದ. ಮುಂದೆ ನೋಡಲಿ ಕಷ್ಟವನ, ಮುಂದೆ ನೋಡಲಿ ಕಷ್ಟವನ, ಮುಂದೆ ನೋಡಲಿ ಕಷ್ಟವನ, ಕಷ್ಟವನ, ಕಷ್ಟವನ. ಆಕ್ಷ ಕೂಳನಾದ ವಿಜಯ ಸಿಂಹನು ರಾಜ್ಯಕೋಶ ಸಕಲ ಐಶ್ವರ್ಯವನ್ನು ಕಳೆದುಕೊಂಡು ಪುರದ ಹೊರಬಾಗಿಲಿನಲ್ಲಿ ಅಲೆಯುತ್ತಿದ್ದರು. ತನ್ನ ಸತ್ಯವನ್ನು ಎಳ್ಳಷ್ಟಾದರೂ ಬಿಡಲಿಲ್ಲವಲ್ಲ. ಇರಲಿ, ಈಗ ವಂಗರಾಜನಲ್ಲಿಗೆ ಹೋಗಿ ಕ್ರೂರ ಮನಸ್ಸುಟ್ಟಿಸಿ ಮುಂದಿನ ಕಾರ್ಯವನ್ನು ಮಾಡುವೆನು. ನಾನೀಗಲೇ ಹೋಗುವೆನು. ಜಯ ಜಯ ಯಮುನಾ ತೀರ ವಿಹಾರಿ, ಜಯ ಜಯ ಸುಂದರ ನಂದ ಕುಮಾರ. ಜಯ ಜಯ ಯಮುನಾ ತೀರ ವಿಹಾರಿ, ಜಯ ಜಯ ಸುಂದರ ನಂದ ಕುಮಾರ. ಕಮಲ ರಮಣ ಕರುಣಾಭರಣ, ಕಮಲ ರಮಣ ಕರುಣಾಭರಣ. ಅಮಿತ ಗಣ ಚಮ ಚಮಿತಮಯ, ಅಮಿತ ಗಣ ಚಮ ಚಮಿತಮಯ. ಜಯ ಜಯ ಯಮುನಾ ತೀರ ವಿಹಾರಿ, ಜಯ ಜಯ ಸುಂದರ ನಂದ ಕುಮಾರ. ಜಯ ಜಯ ಯಮುನಾ ತೀರ ವಿಹಾರಿ. ಆಹಾ, ಪರಮಾತ್ಮನ ಮಹಿಮೆಯು ಅದ್ಭುತವಾದ. ಈಗಲಾದರೂ ಸೂರ್ಯ ಸುತನಾದ ಶನಿದೇವರು ಅಜ್ಞಾನಿಗಳ ಮದವನ್ನು ಮುರಿಯಲು ಅವತರಿಸಿರುವರು. ಈಗಲಾದರೂ ಸತ್ಯಶೀಲಾದ ನಲತಂಗಾದೇವಿ ವಿಜಯಸಿಂಹರಾಜನಿಗೆ ಅನೇಕ ಕಷ್ಟಗಳನ್ನು ಕೊಡುತ್ತಿರುವರು. ನಾನು ಸಹ ಸಮಯವನ್ನು ನಿರೀಕ್ಷಿಸಿ ಪರಮಾತ್ಮನ ಕೃಪೆಗೆ ಪಾತ್ರನಾಗುವೆನು. ನಾರಾಯಣ ನಾರಾಯಣ. ಕಮಲ ರಮಣ ಕರುಣಾಭರಣ, ಕಮಲ ರಮಣ ಕರುಣಾಭರಣ. ಅಮಿತ ಗಣ ಚಮ ಚಮಿತಮಯ, ಅಮಿತ ಗಣ ಚಮ ಚಮಿತಮಯ. ಜಯ ಜಯ ಯಮುನಾ ತೀರ ವಿಹಾರಿ. ನಾರಾಯಣ ನಾರಾಯಣ. ನಮ್ಮ ರಾಜ್ಯದಲ್ಲಿ ವಿಜಯಸಿಂಹನಾಗಲಿ ಆತನ ಹೆಂಡತಿ ಮಕ್ಕಳೇ ಆಗಲಿ ಎಲ್ಲಾದರೂ ಕಂಡಲ್ಲಿ ಅವರನ್ನು ಸೂಲಾಗೃಹಕ್ಕೆ ಹಾಕುವಂತೆ ಡಂಗುರವನ್ನು ಸಾರೋ. ಅಪ್ಪಣೆ ಮಹಾಪ್ರಭು. ಶಾಂತರಾಗಿ ಸ್ವಾಮಿ, ದೇವಾ, ಶಾಂತರಾಗಿ. ಪ್ರಾಣೇಶ್ವರಿ ಮನೋಗರೇ, ರಾಜ್ಯವನ್ನು ಕಳೆದುಕೊಂಡು ನಾವು ಪರಾಜಿತರಾದೆವು. ಈ ಪಾಳು ಚಾವಡಿಯಲ್ಲಿ ರಾತ್ರಿ ಮಲಗಿ ನಿದ್ರಿಸಿಕೊಂಡು ಅರುಣೋದಯದ ನಂತರ ನಾವು ಮುಂದಕ್ಕೆ ಪ್ರಯಾಣವನ್ನು ಮಾಡೋಣ ದೇವಿ. ಹಾಗೆ ಆಗಲಿ, ಬನ್ನಿ ಸ್ವಾಮಿ. ಓ ಪರಮಾತ್ಮ.
ಮಲಗಿಕೊಳ್ಳಿ ಮಕ್ಕಳೇ, ಮಲಗಿಕೊಳ್ಳಿ ಮಕ್ಕಳೇ, ಮಲಗಿಕೊಳ್ಳಿ. ಕುಮಾರ, ಮನಿಕೋ. ವಿಜಯಸಿಂಹನಿಗಾಗಲಿ ಆತನ ಹೆಂಡತಿ ಮಕ್ಕಳಿಗಾಗಲಿ ಸೂರ್ಯನು ಹುಟ್ಟುವುದರೊಳಗಾಗಿ ನಮ್ಮ ಪಟ್ಟವನ್ನು ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ವಂಗರಾಜರು ಸೂಲಕ್ಕೆ ಹಾಕುತ್ತಾರಂತಪ್ಪೋ. ಕೇಳ್ರಿ, ಮೇಲೇಳಿ ಸ್ವಾಮಿ, ಮೇಲೇಳಿ. ಕೇಳಿದಿರಾ ಸ್ವಾಮಿ? ಡಂಗೂರದ ಧ್ವನಿಯನ್ನು ಕೇಳಿದಿರಾ? ಪ್ರಾಣೇಶ್ವರಿ ದೇವಿ, ಇನ್ನು ಇಲ್ಲಿದ್ದರೆ ಈ ವಿಜಯ ಸಿಂಹರಾಜನು ನಮಗೆಂತ ಕಠಿಣವಾದ ಕಷ್ಟಗಳನ್ನು ಕೊಡುವನು. ಆದ್ದರಿಂದ ಈ ಮಕ್ಕಳನ್ನು ಕರೆದುಕೊಂಡು ಹೋರಾಟದ ಮಧ್ಯಭಾಗಕ್ಕಾದರೂ ಹೋಗಿ ನಮ್ಮ ಜೀವನವನ್ನು ಸಾಗಿಸಿಕೊಳ್ಳೋಣ. ನಡೆಯ ದೇವಿ. ಹಾಗೆ ಆಗಲಿ, ಬನ್ನಿ ಸ್ವಾಮಿ, ಬನ್ನಿ ಮಕ್ಕಳೇ, ಬನ್ನಿ. ಪ್ರಿಯೆ, ಅರಣ್ಯದಲ್ಲಿ ನಾವು ಈ ವ್ಯತೆಯನ್ನು ಸಹಿಸಲಾರೆವು ಪ್ರಾಣೇಶ್ವರಿ. ಆದ್ದರಿಂದ ಈ ಮಕ್ಕಳನ್ನು ಕರೆದುಕೊಂಡು ನೀನು ನಿನ್ನ ತವರು ಮನೆಗಾದರೂ ಹೋದರೆ ಆ ಮಕ್ಕಳು ನೀವು ಸುಖವಾಗಿರಬಹುದು. ಆದ್ದರಿಂದ ನನ್ನ ಮಾತನ್ನು ಕೇಳಿದೇವಿ. ಈ ಮಕ್ಕಳನ್ನು ಬೇಗನೆ ಕರೆದುಕೊಂಡು ನಿನ್ನ ತವರು ಮನೆಗಾದರೂ ಹೋಗು ಪ್ರಾಣೇಶ್ವರಿ. ಇದೇನು ಪ್ರಾಣೇಶ್ವರ ಹೀಗೆ ಹೇಳುತ್ತಿರುವಿರಿ? ಸತಿಗೆ ಪತಿಯ ಸಾನ್ನಿಧ್ಯವು ದೈವ ಸಾನ್ನಿಧ್ಯವಿದ್ದಂತಲ್ಲವೇ? ನಿಮ್ಮನ್ನಗಲಿ ನಾನು ಅರಗಳೆಯೂ ಜೀವಿಸಲಾರೆ ಸ್ವಾಮಿ, ಜೀವಿಸಲಾರೆ. ನಾನು ಎಲ್ಲಿಯೂ ನಿಮ್ಮನ್ನು ಬಿಟ್ಟು ಹೋಗಲಾರೆ ಸ್ವಾಮಿ. ಹಾಗಾದ್ರೆ ನಿಮ್ಮಣ್ಣನು ರಾಜ್ಯಭಾರದಲ್ಲಿ ಓಲಾಡುತ್ತಿರುವನು. ಆತನಿಗಾದ್ರೂ ಒಂದು ಲಿಪಿಯನ್ನಾದ್ರೂ ಬರೇ, ಆತನಾದ್ರೂ ಬಂದು ಈ ಮಕ್ಕಳನ್ನು ಕರೆದುಕೊಂಡು ಹೋಗಿ ಆಧರಿಸಲಿ. ನನ್ನ ಮಾತನ್ನು ಕೇಳು ಪ್ರಾಣೇಶ್ವರಿ. ಹಾಗೆ ಆಗಲಿ, ನಡೆಯ ದೇವಿ. ಬನ್ನಿ ಮಕ್ಕಳೇ.